ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ನಮ್ಮ ಮೊದಲನೇ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಲವಂಗದ 9 ಅನುಕೂಲಗಳನ್ನ ಒಂದೊಂದಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ, ಲವಂಗವು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ. ಸೇವಿಸಿದಂತಹ ಆಹಾರವನ್ನ ಪೋಷಕಾಂಶಗಳನ್ನಾಗಿ ವಿಭಜಿಸಲು ಉತ್ತಮ ಜೀರ್ಣಕ್ರಿಯೆ ಅತ್ಯವಶ್ಯಕ. ನಮ್ಮ ದೇಹವು ಶಕ್ತಿ ಬೆಳವಣಿಗೆ ಹಾಗೂ ಜೀವಕೋಶಗಳ ದುರಸ್ತಿಗಾಗಿ ಈ ಪೋಷಕಾಂಶಗಳನ್ನ ಬಳಸುತ್ತದೆ. ಆಹಾರವು ಸಣ್ಣ ಸಣ್ಣ ಅಣುಗಳಾಗಿ ವಿಭಜನೆಯಾಗದಿದ್ದರೆ ದೇಹಕ್ಕೆ ರಕ್ತದಿಂದ ಪೋಷಕಾಂಶಗಳನ್ನ ಹೀರಿಕೊಳ್ಳಲಾಗುವುದಿಲ್ಲ. ಬೆಳಗ್ಗೆ 1 ರಿಂದ 2 ಲವಂಗವನ್ನ ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಕಾರಿ ಕಿಣ್ವಗಳ ಸ್ರವಿಕೆಯನ್ನ ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ. ಎರಡನೆಯದಾಗಿ, ಲವಂಗವು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನ ಉತ್ತಮಗೊಳಿಸುತ್ತದೆ. ರೋಗ ನಿರೋಧಕ ಶಕ್ತಿಯು ನಮ್ಮ ದೇಹವನ್ನ ಬ್ಯಾಕ್ಟೀರಿಯಾ, ವೈರಸ್ ಹಾಗೂ ಸೂಕ್ಷ್ಮ ಜೀವಿಗಳಿಂದ ಬರುವ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಲವಂಗದಲ್ಲಿರುವ ರೋಗ ನಿರೋಧಕ ಗುಣದಿಂದಾಗಿ ನಾವು ಸೇವಿಸಬಹುದಾದ ಅತ್ಯುತ್ತಮ ಆಹಾರಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇವು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನ ಹೆಚ್ಚಿಸುತ್ತವೆ. ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ವ್ಯವಸ್ಥೆಯ ವೀರಯೋಧರಂತೆ ಕಾರ್ಯನಿರ್ವಹಿಸುತ್ತವೆ. ಮೂರನೆಯದಾಗಿ, ಲವಂಗವು ಡಯಾಬಿಟಿಸ್ ಅನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಲವಂಗವು ನಂಜು ನಿರೋಧಕ ಗುಣವನ್ನು ಹೊಂದಿದ್ದು ಹಾಗೂ ಇನ್ಸುಲಿನ್ ತಯಾರಿಕಾ ಪ್ರಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಇವುಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನ ನಿಯಂತ್ರಣದಲ್ಲಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ನಾಲ್ಕನೆಯದಾಗಿ, ಲವಂಗವು ಹಲ್ಲು ನೋವನ್ನು ಕಡಿಮೆ ಮಾಡುತ್ತದೆ. ಟೂತ್ಪೇಸ್ಟ್ ಬಾಕ್ಸ್ಗಳ ಮೇಲೆ ಲವಂಗದ ಚಿತ್ರವನ್ನ ನೀವೆಲ್ಲ ಗಮನಿಸಿರಬಹುದು. ಲವಂಗದಲ್ಲಿ ಯುಜಿನಾಲ್ ಎಂಬ ರಾಸಾಯನಿಕವು ಹಲ್ಲು ನೋವನ್ನ ಕಡಿಮೆ ಮಾಡುತ್ತದೆ. ಹಲ್ಲು ನೋವು ಇರುವ ಜಾಗದಲ್ಲಿ ಒಂದು ಲವಂಗವನ್ನ ಕೆಲವು ನಿಮಿಷಗಳ ಕಾಲ ಇಟ್ಟುಕೊಳ್ಳುವುದರಿಂದ ನೋವು ಕಡಿಮೆಯಾಗುತ್ತದೆ. ಐದನೆಯದಾಗಿ, ಲವಂಗವು ತಲೆನೋವಿಗೆ ಚಿಕಿತ್ಸೆ ನೀಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ತಲೆನೋವು ಸಾಮಾನ್ಯವಾಗಿದೆ. ಜಾಸ್ತಿ ಕೆಲಸ ಮಾಡಿದಾಗ, ನಿದ್ದೆ ಸರಿಯಾಗಿ ಮಾಡದೇ ಇದ್ದಾಗ, ಜಾಸ್ತಿ ಸ್ಟ್ರೆಸ್ ಆದಾಗ ಬರ್ತಾನೆ ಇರುತ್ತೆ. ಪ್ರತಿ ಬಾರಿಯೂ ಈ ತಲೆನೋವಿಗೆ ಮಾತ್ರೆಗಳನ್ನ ತೆಗೆದುಕೊಳ್ಳುತ್ತಾ ಹೋದರೆ ಸೈಡ್ ಎಫೆಕ್ಟ್ಸ್ ಆಗುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಲವಂಗವನ್ನ ಬಳಸುವುದರಿಂದ ಈ ತಲೆನೋವನ್ನ ಕಡಿಮೆ ಮಾಡಬಹುದು. ಅದು ಹೇಗಪ್ಪ ಅಂದ್ರೆ, ಲವಂಗದ ಪುಡಿಯನ್ನ ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿಟ್ಟು ಅದರ ವಾಸನೆಯನ್ನ ತೆಗೆದುಕೊಳ್ಳುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ. ಆರನೆಯದಾಗಿ, ಲವಂಗವು ತೂಕವನ್ನ ಇಳಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಲವಂಗದಲ್ಲಿರುವ ಕೊಲೆಸ್ಟ್ರಾಮಿಕ್ ವಿರೋಧಿ ಗುಣವು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇದಲ್ಲದೆ ಲವಂಗವನ್ನ ಮೆಣಸು, ದಾಲ್ಚಿನ್ನಿ ಮತ್ತು ಜೀರಿಗೆಗಳೊಂದಿಗೆ ಸೇವಿಸುವುದರಿಂದ ಮೆಟಾಬಾಲಿಸಂ ರೇಟ್ ಅನ್ನು ಹೆಚ್ಚಿಸಿ ದೇಹದ ತೂಕವನ್ನ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿವೆ. ಏಳನೆಯದಾಗಿ, ಲವಂಗವು ಆರಂಭಿಕ ಹಂತದಲ್ಲಿನ ಕ್ಯಾನ್ಸರ್ ಅನ್ನ ತಡೆಯುತ್ತದೆ. ಲವಂಗವು ಬೆಟೊಲಿನಿಕ್ ಆಮ್ಲ ಮತ್ತು ಇತರ ಟೈಟರ್ಫಿನ್ಗಳನ್ನು ಹೊಂದಿದ್ದು ಇವುಗಳು ಆರಂಭಿಕ ಹಂತದಲ್ಲಿ ಮಾತ್ರ ಸ್ತನ, ಶ್ವಾಸಕೋಶ ಮತ್ತು ಅಂಡಾಶಯದ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ಎಂಟನೆಯದಾಗಿ, ಲವಂಗವು ಬಾಯಿಯ ದುರ್ವಾಸನೆಯನ್ನ ನಿವಾರಿಸುತ್ತವೆ. ಲವಂಗವು ನಾಲಿಗೆ, ಅಂಗುಳ ಮತ್ತು ಗಂಟಲಿನ ಮೇಲ್ಭಾಗದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ತೆಗೆದುಹಾಕುತ್ತವೆ. ಲವಂಗದಲ್ಲಿರುವ ಸುವಾಸನೆಯ ಗುಣಗಳು ಬಾಯಿಯ ದುರ್ವಾಸನೆಯನ್ನ ನಿವಾರಿಸುತ್ತವೆ. ಕೊನೆಯದಾಗಿ, ಲವಂಗವು ಟೆಸ್ಟೋಸ್ಟೆರಾನ್ ಮಟ್ಟವನ್ನ ಹೆಚ್ಚಿಸುತ್ತದೆ. ಟೆಸ್ಟೋಸ್ಟೆರಾನ್ ಒಂದು ಲೈಂಗಿಕ ಹಾರ್ಮೋನ್ ಆಗಿದ್ದು ಇದು ಪುರುಷರಲ್ಲಿ ಲೈಂಗಿಕ ಸಾಮರ್ಥ್ಯ, ಮೂಳೆಗಳ ತೂಕ ಹಾಗೂ ಕೊಲೆಸ್ಟ್ರಾಲ್ ವಿತರಣೆಯನ್ನ ನಿಯಂತ್ರಿಸುತ್ತದೆ. ಲವಂಗವು ಟೆಸ್ಟೋಸ್ಟೆರಾನ್ಗಳ ಕೆಲಸವನ್ನ ಹೆಚ್ಚಿಸಿ ಲೈಂಗಿಕ ಕ್ರಿಯೆಯನ್ನ ಉತ್ತಮಗೊಳಿಸುವಲ್ಲಿ ತುಂಬಾ ಸಹಕಾರಿಯಾಗಿವೆ. ಇಂತಹ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.